ಬೆಂಗಳೂರಿನಲ್ಲಿ ಮಳೆ ಹೆಚ್ಚಾಗ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಾನೆಲ್ಲವನ್ನ ಕೂಡ ಅಟೆಂಡ್ ಮಾಡ್ತಾ ಇದ್ದೀನಿ. ಮಳೆಯಿಂದ ಇಬ್ಬರು ಸಾವನ್ನಪ್ಪಿರುವ ವಿಚಾರವಾಗಿ ಕೂಡ ಪ್ರತಿಕ್ರಿಯೆ ನೀಡೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಿಂದೇಟನ್ನ ಹಾಕಿದ್ದಾರೆ. ಪಾಪ ತುಂಬಾ ಬಿಸಿ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ತಮ್ಮ ಸಚಿವ ಸ್ಥಾನದ ಜೊತೆಗೆ ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಪಕ್ಷದ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನ ನೋಡಬೇಕು, ಗಮನ ಹರಿಸಬೇಕು. ಇನ್ನ ಸಾವಿನ ಬಗ್ಗೆ ಏನ್ ಪ್ರತಿಕ್ರಿಯೆ ಕೊಡ್ತಾರೆ, ಬೆಂಗಳೂರು ಮುಳುಗ್ತಾ ಇರುವಂತಹ ವಿಚಾರಕ್ಕೆ ಏನ್ ಪ್ರತಿಕ್ರಿಯೆ ಕೊಡ್ತಾರೆ, ನಾನೆಲ್ಲವನ್ನ ಕೂಡ ಅಟೆಂಡ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಮುಂಜಾಗ್ರತಾ ಕ್ರಮವಾಗಿ ಅಧಿಕಾರಿಗಳಿಗೆ ಚುರುಕು ಮೂಡಿಸಬೇಕಾಗಿರುವಂತದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಬಿಕಾಸ್ ನಗರಾಭಿವೃದ್ಧಿ ಸಚಿವರು ಅವರು, ಬೆಂಗಳೂರು ಉಸ್ತುವಾರಿ ಸಚಿವರು. ಈಗ ನಾವು ಪ್ರಶ್ನೆ ಮಾಡಬೇಕಾಗಿರುವಂತದ್ದು ಡಿಕೆ ಶಿವಕುಮಾರ್ ಅವ್ರನ್ನೇ. ಬೆಂಗಳೂರಿನಲ್ಲಿ ಏನೇ ಸಮಸ್ಯೆ ಆದ್ರೂ ಕೂಡ ಅಧಿಕಾರಿಗಳನ್ನ ತಾಡ ತೆಗೆದುಕೊಳ್ಬೇಕಾಗಿರುವಂತದ್ದು ಡಿಸಿಎಂ ಅವರ ಕರ್ತವ್ಯ. ವಿಜಯನಗರಕ್ಕೆ ತೆರಳುವ ಮುಂಚೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನಾನೆಲ್ಲವನ್ನ ಕೂಡ ಗಮನಿಸ್ತಾ ಇದ್ದೀನಿ, ಎಲ್ಲವನ್ನ ಕೂಡ ಅಟೆಂಡ್ ಮಾಡಿದ್ದೀನಿ. ಮಳೆಯಿಂದ ಇಬ್ರು ಸಾವನ್ನಪ್ಪಿದ್ದಾರೆ. ಸರ್ ಏನ್ ಹೇಳ್ತೀರಾ ಈ ವಿಚಾರದ ಬಗ್ಗೆ ಅಂತ ಕೇಳಿದ್ರೆ ಹಿಂದೇಟನ್ನ ಹಾಕಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಾವನ್ನಪ್ಪಿರುವ ಬಗ್ಗೆ ಕೇಳಿದೆ, ಇಡೀ ಬೆಂಗಳೂರು ಮುಳುಗ್ ಹೋಗ್ತಾ ಇದೆ ಅಂತ ಕೇಳಿದೆ, ಇನ್ನೇನ್ ತಿಂಡಿ ಆಯ್ತಾ, ಊಟ ಆಯ್ತಾ ಅಂತ ಕೇಳೋದಕ್ಕಾಗುತ್ತಾ? ಬೆಂಗಳೂರಿನ ಪರಿಸ್ಥಿತಿ ಬಗ್ಗೆ ಕೇಳಬೇಕಾಗತ್ತೆ ನಾವು. ಸುಮ್ನೆ ಹಾಗೆ ಡಿಸಿಎಂ ಅವರನ್ನ ಕರೆದು ಬಿಟ್ಟು ನಾವು ಅವರ ಯೋಗಕ್ಷೇಮ ವಿಚಾರಿಸೋದಲ್ಲ. ಬೆಂಗಳೂರು ಉಸ್ತುವಾರಿ ಅಂದ ತಕ್ಷಣ ಇದ್ರ ಬಗ್ಗೆ ನಾವು ಗಮನ ಹರಿಸಲೇಬೇಕಾಗತ್ತೆ. ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸ್ವಲ್ಪ ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ. We had more than 210 important points cleared. After I took over as the Bangalore City Minister, I think almost 162 places we have just cleared. Still 40 places are there. In that 20 we have been still left. 24 have been on the cards. We are just taking. We know the concern of the Bangalore, the importance of Bangalore. We will sort out all the problems. We are there. My entire team is on the all the places. They are working hard. Some places some my EMS which are everything. CM is also visiting places day after tomorrow. Today he was supposed to attend two places, but due to the heavy rains and traffic, we didn't want it common man to visit. So day after tomorrow he is visiting all the places in Bangalore. There's a small something. 2-3 important places there still we have to take hard decisions. We are taking. So there's a lot of outrage in social media, especially also from the opposition, that like under the Congress leadership, Bangalore was failed. They should know at that time in their tenure what they did. Now at least we have sorted out 70% of the problem of the Bangalore. I'm not telling everything is sorted out. Though Bangalore is not a planned city, but still we have to do our job. We will do our job. Sir, you held a review meeting right now. Yes, right now I had a review meeting and we have given a plan of action. Now, and they will do. Now visiting. Yes. I'm just going to visit few places today and few places tomorrow. We had more than 210 important points. ಎಸ್, ಪ್ರಮುಖವಾಗಿ ಒಂದ್ ಕಡೆ ಗಮನಿಸ್ತಾ ಇರಬಹುದು ನೀವು. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಲ್ಲ, ನಾನು ಎಲ್ಲವನ್ನ ಕೂಡ ಅಟೆಂಡ್ ಮಾಡಿದ್ದೀನಿ, ಎಲ್ಲದ್ರ ಬಗ್ಗೆ ಕೂಡ ಗಮನ ಹರಿಸಿದ್ದೀನಿ, ಯಾವ್ಯಾವ ಭಾಗದಲ್ಲಿ ಸಮಸ್ಯೆ ಆಗಿದೆ ಅದನ್ನ ಬೇಗನೆ ನಿವಾರಿಸೋದಕ್ಕೆ ಕೂಡ ಪ್ರಯತ್ನ ಪಡ್ತಿದ್ದೀವಿ. ಅದರ ಜೊತೆಗೆ ಬೆಂಗಳೂರಿನಲ್ಲಿ ಸದ್ಯದ ಮಟ್ಟಿಗೆ ಈಗ ಆಗಿರುವಂತಹ ಪರಿಸ್ಥಿತಿ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗಮನ ಹರಿಸಲೇಬೇಕಾಗುತ್ತೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದ ಎಫೆಕ್ಟ್ ಇರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಇನ್ನೂ 3 ದಿನಗಳ ಕಾಲ ಭಾರಿ ಮಳೆಯಾಗುತ್ತೆ. ವರ್ಣಾರ್ಭಟ ಸಮುದ್ರವಾಗಿ ಹೋಗ್ಬಿಟ್ಟಿದೆ ಸಿಲಿಕಾನ್ ಸಿಟಿ. ಬೆಳಗ್ಗೆಯಿಂದಲೂ ಬೆಂಗಳೂರಿನಲ್ಲಿ ಜಿಟಿ ಮಳೆ ಆಗ್ತಾ ಇದೆ. ವಾಹನ ಸವಾರರಿಗೂ ಕೂಡ ಸಂಕಷ್ಟ ಬಂದಂತಾಗಿದೆ. ಮಳೆರಾಯನ ಈ ಆರ್ಭಟದಿಂದ ಮಳೆ ಬಂದಾಗೆಲ್ಲ ಕೂಡ ಚರಂಡಿಗಳಲ್ಲಿ ನೀರು ಹರಿತಾ ಇಲ್ಲ. ರಾಷ್ಟ್ರೀಯ ಹೆದ್ದಾರಿಗಳೆಲ್ಲ ಕೂಡ ಸ್ವಿಮ್ಮಿಂಗ್ ಪೂಲ್ ಆಗಿ ಹೋಗಿವೆ. ಕೇಳೋರಿಲ್ಲ ಜನರ ಗೋಳು, ವಾಹನ ಸವಾರರ ಗೋಳು ಆ ರೀತಿಯಾಗಿ ಹೋಗ್ಬಿಟ್ಟಿದೆ. ಸೊ ಹೇಗಾಗಿದೆ ಅಂತಂದ್ರೆ ಎಲ್ಲವೂ ಕೂಡ ನೀರು ಅಂತ ಪರಿಸ್ಥಿತಿಯಲ್ಲಿ ಈಗ ಬೆಂಗಳೂರಿನ ಜನ ಇದ್ದಾರೆ. ರಾಜ್ಯದಲ್ಲಿ ಇನ್ನೂ 1 ವಾರ ಭಾರಿ ಮಳೆ ಆಗುವ ಸಾಧ್ಯತೆ ಇದೆ. ಕರಾವಳಿಯಲ್ಲಿ ಇಂದಿನಿಂದ 3 ದಿನಗಳ ಕಾಲ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂತದ್ದು. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಬಾಗಲಕೋಟೆ, ಬೆಳಗಾವಿ, ಬೆಂಗಳೂರು ಸೇರಿದಂತೆ ಹಲವು ಕಡೆ ಭಾರಿ ಮಳೆ ಬೀಳುವ ಸಾಧ್ಯತೆ ಇದ್ದು, ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತವಾಗಿರುವಂತಹ ಹಿನ್ನೆಲೆಯಲ್ಲಿ ಇಂದಿನಿಂದ 3 ದಿನಗಳ ಕಾಲ ಕರಾವಳಿ ಭಾಗದಲ್ಲಿ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ.
ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ನೋಡಿ ಸದ್ಯದ ಮಟ್ಟಿಗೆ ಬೆಂಗಳೂರಂತಲ್ಲ ರಾಜ್ಯದಲ್ಲೇ ವರ್ಣನ ಆರ್ಭಟ ಜೋರಾಗಿದೆ. ಅದರ ಅತಿ ಹೆಚ್ಚಾಗಿ ದೊಡ್ಡದಾದಂತ ಎಫೆಕ್ಟ್ ಬೆಂಗಳೂರಿಗರು ಅನುಭವಿಸ್ತಾ ಇದ್ದಾರೆ. ಸೊ ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ಬೆಂಗಳೂರಿನ ಪರಿಸ್ಥಿತಿ ಹೇಗಿದೆ, ಹಾಗೆ ಹವಾಮಾನ ಇಲಾಖೆ ಏನ್ ಹೇಳುತ್ತೆ, ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ರೂಪ, ನಿನ್ನೆ ರಾತ್ರಿ ಸುರಿದಿರ್ತಕ್ಕಂಥ ಮಳೆಯಿಂದ ಬೆಂಗಳೂರಿನಾದ್ಯಂತ ಹಲವಾರು ಪ್ರದೇಶದಲ್ಲಿ ಸಾಕಷ್ಟು ಅವಾಂತರ ಕೂಡ ಸೃಷ್ಟಿಯಾಗಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯವರು, ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಇಬ್ರು ನಾಯಕರು ಸಹಿತ ಬಿಬಿಎಂಪಿಯ ವಾರ್ ರೂಮಿಗೆ ಹೋಗಿ ಯಾವ್ಯಾವ ಪ್ರದೇಶಗಳಲ್ಲಿ ಹೆಚ್ಚಿನ ಒಂದು ಫ್ಲಡ್ ಬಂದಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸಿ, ಏನೆಲ್ಲ ಅವ್ಯವಸ್ಥೆ ಆಗಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸಿ ಅದಕ್ಕೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಅದಾದ ಬಳಿಕ ಮತ್ತೆ ಇವತ್ತು ಬೆಳ್ಳಂಬೆಳಿಗ್ಗೆ ಕೂಡ 5 ಗಂಟೆಗೆ ಮಳೆ ಶುರುವಾಗಿರ್ತಕ್ಕಂಥದ್ದು, ಮತ್ತೆ ನಿನ್ನೆ ರಾತ್ರಿ ಕೂಡ ಮಳೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಮಳೆಯಿಂದ ಒಂದ್ ಕಡೆ ಮತ್ತೆ ಸಾಯಿ ಲೇಔಟ್ ಆಗಿರ್ಬೋದು, ಮತ್ತೆ ಕೆಂಗೇರಿ ಭಾಗ ಆಗಿರ್ಬೋದು, RR ನಗರ ಆಗಿರ್ಬೋದು, ಈ ಒಂದು ಭಾಗದಲ್ಲಿ ಹೆಚ್ಚಿನ ಮಳೆ ಆಗಿರ್ತಕ್ಕಂಥದ್ದು. ಅಲ್ಲಿ ಮತ್ತೆ ನಿನ್ನೆ ಯಾವ ರೀತಿ ಪರಿಸ್ಥಿತಿ ಇತ್ತು ಅದೇ ರೀತಿ ಪರಿಸ್ಥಿತಿ ಬಂದು ಒದಗಿರ್ತಕ್ಕಂಥದ್ದು. ಸಾಯಿ ಲೇಔಟ್ ಸಂಪೂರ್ಣವಾಗಿ ನೀರಿನಿಂದ ಆವೃತ ಆಗಿರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ಮನೆಗಳಿಗೂ ಕೂಡ ನೀರು ನುಗ್ಗಿದೆ. ನಿನ್ನೆ ಬಿಬಿಎಂಪಿ ಅಧಿಕಾರಿಗಳು, NDRF ತಂಡ ಎಲ್ಲವೂ ಕೂಡ ನೀರನ್ನ ಹೊರ ಹಾಕುವಂತ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಮತ್ತೆ ಬೆಳ್ಳಂಬೆಳಿಗ್ಗೆ 5 ಗಂಟೆಗೆ 1 ಗಂಟೆಗಳ ಕಾಲ ಸುರಿದಿರ್ತಕ್ಕಂಥ ಮಳೆ ಏನಿದೆ ಮತ್ತೆ ಆ ನೀರು ತುಂಬುವಂತಹ ಒಂದು ಸ್ಥಿತಿಗೂ ಕೂಡ ಬಂದಿರತಕ್ಕಂಥದ್ದು. ಅದೇ ರೀತಿ ರಾಜ್ಯಾದ್ಯಂತ ಕೂಡ ಕೆಲವಷ್ಟು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಕೂಡ ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ. ಇನ್ನು 1 ವಾರಗಳ ಕಾಲ ಮಳೆ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು ಅನ್ನುವಂಥದ್ದು ಹವಾಮಾನ ಇಲಾಖೆ ಈಗಾಗಲೇ ಸರ್ಕಾರಕ್ಕೆ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಅದರಂತೆ ರಾಜ್ಯ ಸರ್ಕಾರವು ಕೂಡ ಕೆಲವೊಂದಿಷ್ಟು ಗೈಡ್ಲೈನ್ಸ್ ಅನ್ನ ಹೊರಡಿಸಲಿಕ್ಕೆ ಈಗಾಗಲೇ ತಯಾರಿ ಕೂಡ ನಡೆಸಿರ್ತಕ್ಕಂಥದ್ದು. ಬೆಂಗಳೂರಿನಾದ್ಯಂತ ಕೂಡ ಏನು ಸಾಯಿ ಲೇಔಟ್ ಆಗಿರ್ಬೋದು, ಕೆಂಗೇರಿ ಆಗಿರ್ಬೋದು, RR ನಗರ ಆಗಿರ್ಬೋದು, ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಏನು ಹೆಚ್ಚಿನ ಅವಾಂತರ ಸೃಷ್ಟಿ ಆಗುತ್ತೋ ಅಲ್ಲಿ ಒಂದು ಬಿಬಿಎಂಪಿ ಅಧಿಕಾರಿಗಳಿಗೆ ಮತ್ತೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಮಟ್ಟದ ಅಧಿಕಾರಿಗೆ ಕೂಡ ಸೂಚನೆ ಕೊಟ್ಟು ಅಲ್ಲಿಯ ಜನರಿಗೆ ಸೂಕ್ತ ವ್ಯವಸ್ಥೆ ಮತ್ತೆ ಅಲ್ಲಿ ಅವ್ರನ್ನ ಈಗ ತಾತ್ಕಾಲಿಕವಾಗಿ ಸ್ಥಳಾಂತರ ಮಾಡೋದಾದ್ರೆ, ಮತ್ತೆ ಇನ್ನೊಂದು ಕಡೆ ಈಗ ರಾಜ್ ಕಾಲುವೆ ಕೂಡ ಕೆಲವಷ್ಟು ನೀರು ಕೂಡ ಹೋಗ್ತಾ ಇಲ್ಲ, ಅದನ್ನು ಕೂಡ ಸರಿಪಡಿಸುವಂತ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು ಕೂಡ. ಅದಕ್ಕೆ ಶಾಶ್ವತ ಪರಿಹಾರ ಈಗ ಮಾಡಕ್ಕಾಗಲ್ಲ, ಆದ್ರೆ ಕೆಲವೊಂದಿಷ್ಟು ಮುನ್ನೆಚ್ಚರಿಕೆ ಕ್ರಮ ಏನು ವಹಿಸ್ಬೇಕು ಅದನ್ನು ವಹಿಸ್ಬೇಕು ಅನ್ನುವಂಥದ್ದು ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಸೂಚನೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಅದರಂತೆ ಬಿಬಿಎಂಪಿಯ ಅಧಿಕಾರಿಗಳು ಕೂಡ ಈಗ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ. ಆದ್ರೆ ರೂಪ, ಇವತ್ತು ಬೆಳಿಗ್ಗೆ ಆಗಿರ್ತಕ್ಕಂಥ ಮಳೆಯಿಂದ ಮತ್ತೆ ಅದೇ ಪರಿಸ್ಥಿತಿ ಉಂಟಾಗಿರ್ತಕ್ಕಂಥದ್ದು. ಹಾಗಾಗಿ ಅಧಿಕಾರಿಗಳು ಇನ್ನೂ ಕೂಡ ಕಾರ್ಯಪ್ರವೃತ್ತರಾಗಬೇಕಾಗಿದೆ. ರೂಪ, ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್.